ಬೆಂಗಳೂರು ಗಾಳಿ ಗುಣಮಟ್ಟ ಕುಸಿತವಾಗಿದೆ. ಉಸಿರಾಟದ ಸಮಸ್ಯೆ 180ಕ್ಕೆ ತಲುಪಿದೆ ನಗರದ ಗಾಳಿಯ ಗುಣಮಟ್ಟದ ಸೂಚ್ಯಾಂಕ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ನಾವು, ಬೆಂಗಳೂರಿನಲ್ಲಿ ಈಗ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಮಾಲಿನ್ಯ ಜಾಸ್ತಿ ಆಗಿದೆ, ಒಳ್ಳೆಯ ಗಾಳಿ ಸಿಗ್ತಾ ಇಲ್ಲ, ಗಾಳಿಯ ಗುಣಮಟ್ಟ ಕುಸಿತವಾಗಿದೆ. ಇದರಿಂದ ಉಸಿರಾಟದ ಸಮಸ್ಯೆ ಎದುರಾಗಬಹುದು. 180ಕ್ಕೆ ತಲುಪಿದೆ ನಗರದ ಗಾಳಿಯ ಗುಣಮಟ್ಟ. ಯಾತಕ್ಕೋಸ್ಕರ? ಟ್ರಾಫಿಕ್, ನಿರ್ಮಾಣ ಕಾರ್ಯ, ಚಳಿ, ಗಾಳಿ, ಈ ಹಿನ್ನೆಲೆಯಲ್ಲಿ ಗುಣಮಟ್ಟ ಹಾಳಾಗಿದೆ. ಮಾಸ್ಕ್ ಹಾಕೋಬೇಕು, ಎಚ್ಚರಿಕೆಯಿಂದ ಇರಬೇಕು. ಇದು ಜನರಿಗೆ ಈಗ ಅನಿವಾರ್ಯ. ಸಿಕ್ಕ ಹಾಗೆ ಓಡಾಡೋದು, ಮಾಸ್ಕನ್ನು ಧರಿಸದೆ ಓಡಾಡೋದು ಮಾಡಿದ್ರೆ ಆಬ್ವಿಯಸ್ಲಿ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಪೊಲ್ಯೂಷನ್ನಿಂದ, ಮಾಲಿನ್ಯದಿಂದ ಆರೋಗ್ಯ ಕೂಡ ಹಾಳಾಗತ್ತೆ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕನ್ನು ಧರಿಸೋದು ಉತ್ತಮ. ಮುಂದಿನ ಕೆಲ ದಿನ ಇದೇ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಒಂದು ಕಡೆ ಬೆಂಗಳೂರಿನ ಹಲವಾರು ರಸ್ತೆಗಳನ್ನು ಕಾಮಗಾರಿಗೋಸ್ಕರ ಕಿತ್ತಾಕಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಸಂಚಾರದಲ್ಲಿ ಬದಲಾವಣೆ ಆಗಿದೆ, ವಾಹನಗಳ ದಟ್ಟಣೆ ಇದೆ, ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಗಾಳಿಯ ಗುಣಮಟ್ಟ ಕಡಿಮೆ ಆಗಿದೆ. 180ರ ಸೂಚ್ಯಾಂಕವನ್ನು ತಲುಪಿದೆ ಗಾಳಿಯ ಗುಣಮಟ್ಟ. ನೋಡಿ, AQI ಎಷ್ಟಿದೆ ಏನರ್ಥ, ಎಷ್ಟಿದ್ರೆ ಏನರ್ಥ ಅಂತ. 0ಯಿಂದ 50 ಇದ್ರೆ ಉತ್ತಮ ಅಂತ, ಅದು ಕಡಿಮೆ ಪರಿಣಾಮ ಅಂತ. 51ರಿಂದ 100 ಇದ್ರೆ ಮಧ್ಯಮ, ಸೂಕ್ಷ್ಮ ಜನರಿಗೆ ಉಸಿರಾಟದ ತೊಂದರೆ ಇರುತ್ತೆ. ಇನ್ನು 101ರಿಂದ 200 ಕಳಪೆ, ಶ್ವಾಸಕೋಶದ ಸಮಸ್ಯೆ, ಆಸ್ತಮಾ ಇರುವವರಿಗೆ ಹೆಚ್ಚು ಸಮಸ್ಯೆ ಕಾಣಿಸ್ಕೊಳ್ತೇವೆ. 180 ಇದೆಯಂತೆ. ಇನ್ನು 201ರಿಂದ 300 ಇದ್ರೆ ಅನಾರೋಗ್ಯಕರ. ಇದನ್ನ ನಾವು ಗಮನಿಸಬೇಕು. ನಾವು ಆಲ್ಮೋಸ್ಟ್ ಆ ಗಡಿನ ತಲುಪ್ತಾ ಇದ್ದೀವಿ, ಗುರಿ ಮುಟ್ತಾ ಇದ್ದೀವಿ, 200 ಹತ್ರ ಬರ್ತಾ ಇದ್ದೀವಿ. ಈ ವಾಯು ಗುಣಮಟ್ಟದಲ್ಲಿ ಹೆಚ್ಚಿನ ದಿನ ಇದ್ರೆ ಅಪಾಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಬೆಂಗಳೂರಿನಲ್ಲಿ ಗಾಳಿಯ ಗುಣಮಟ್ಟದ ಸೂಚ್ಯಾಂಕ 180 ತಲುಪ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಪರಿಣಾಮಗಳು ಜನರಿಗೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ವೈದ್ಯರು? ಮಧುಸೂದನ್, ನಿಜಕ್ಕೂ ಬೆಂಗಳೂರು ವೆದರ್ಗೆ ವರ್ಲ್ಡ್ ವೈಡ್ ಸಪರೇಟ್ ಫ್ಯಾನ್ ಬೇಸ್ ಇದೆ. ಆದರೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ಗಾಳಿಯ ಗುಣಮಟ್ಟ ಕಳಪೆ ಆಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ. ಈಗ ಸದ್ಯ ಬೆಂಗಳೂರಲ್ಲಿರುವಂತಹ ಒಂದು ಕಳಪೆ ಗುಣಮಟ್ಟದ ವಾತಾವರಣವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಅವ್ರಿಗೆ ತೋರಿಸೋದಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾದಂತ ವೆದರ್ ಇದೆ ಅಂತ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಒಂದು ವಾಹನಗಳ ದಟ್ಟಣೆಯಿಂದ ಆಗಿರ್ಬೋದು, ಹಾಗೆ ಕಾಮಗಾರಿಯಿಂದ ಆಗಿರ್ಬೋದು, ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಈ ಚಳಿಗಾಲದಲ್ಲಿ ಯಾಕೆ ಬೆಂಗಳೂರಿನ AIQ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕಳಪೆ ಗುಣಮಟ್ಟವನ್ನ ತಲುಪಿದೆ ಅಂತ ಹೇಳ್ತಾ ಹೋದ್ರೆ, ಈ ಚಳಿಗಾಲದಲ್ಲಿ ಮೈನ್ಯೂಟ್ ಪೊಲ್ಯೂಟ್ಸ್ ನ ವಾತಾವರಣ ಟ್ರ್ಯಾಪ್ ಮಾಡಿ ಹಿಡಿದಿಟ್ಕೊಳ್ಳುತ್ತೆ. ಹೀಗಾಗಿ ಚಳಿಗಾಲದಲ್ಲೇ ಒಂದು ಬೆಂಗಳೂರಿನ ಗಾಳಿಯ ಗುಣಮಟ್ಟ ಕಳಪೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಬೆಂಗಳೂರಿಗರಿಗೆ ಮನವಿ ಮಾಡ್ಕೊಳ್ತಾ ಇರೋದು ಏನು ಅಂತ ಅಂದ್ರೆ, ವೈದ್ಯರು ಹೇಳೋ ಪ್ರಕಾರ ಈ ಒಂದು ವಾತಾವರಣದಿಂದ ಈಗಾಗಲೇ ಅಸ್ತಮಾ ಇರೋ ಪೇಷಂಟ್ಸ್ಗೆ, ಹಾಗೆ ಯುವಕರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಈ ಒಂದು ಉಸಿರಾಟದ ಸಮಸ್ಯೆ ಹೆಚ್ಚಾಗೋ ಆತಂಕ ಇದೆ. ಹೀಗಾಗಿ ಅವರು ಸೆಲ್ಫ್ ಕೇರ್ ನ ಜಾಸ್ತಿ ಮಾಡಬೇಕು. ಅಂದ್ರೆ ಈ ಬೆಳಗಿನ ಜಾವ ಹಾಗೆ ತೀರಾ ಸಂಜೆ ಈ ಟೈಮಲ್ಲಿ ಮನೆಯಿಂದ ಆಚೆ ಹೋಗದೆ ಮನೆಯಲ್ಲೇ ಬೆಚ್ಚಗಿನ ವಾತಾವರಣದಲ್ಲಿ ಇರಬೇಕಾಗಿರೋದು ತುಂಬಾ ಬಹಳ ಮುಖ್ಯ ಆಗತ್ತೆ. ಹಾಗೆ ಮತ್ತೊಂದು ಪ್ರಮುಖ ಕಾರಣ ಅಂತ ಅಂದ್ರೆ, ಬೇರೆ ಬೇರೆ ಕಡೆ ಕಾಮಗಾರಿ ನಡೀತಾ ಇರೋದ್ರಿಂದ ಆ ಜಾಗಗಳಲ್ಲಿ ಅವರು ಹೋಗುವಂತ ಸಂದರ್ಭದಲ್ಲಿ ಮಾಸ್ಕ್ ಗಳನ್ನ ಧರಿಸೋದು ಬಹಳ ಉತ್ತಮ ಆಗತ್ತೆ. ಹೀಗಾಗಿ 184 AQI ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗತ್ತೆ. ಅಂದ್ರೆ AQI ಜಾಸ್ತಿ ಆದ್ರೆ ಗಾಳಿಯ ಗುಣಮಟ್ಟ ಕಳಪೆ ಆಗತ್ತೆ, ಆರೋಗ್ಯದ ಸಮಸ್ಯೆ ಹೆಚ್ಚಾಗತ್ತೆ. ಹೀಗಾಗಿ ಜನರು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವೈದ್ಯರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 19 ಡಿಗ್ರಿ ಸೆಲ್ಸಿಯಸ್ ಇರುವಂತ ಇನ್ನು ಮುಂದಕ್ಕೆ 15-12 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ರೂ ಅಚ್ಚರಿ ಇಲ್ಲ. ಸೊ ಬೆಂಗಳೂರಿಗರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿರ್ಲಿ ಅಂತ ಹೇಳ್ಬೋದು ಮಧುಸೂದನ್.